ನಮಸ್ಕಾರ. ನನ್ನ ಪ್ರೀತಿಯ ಕುಚುಕು ಎಲ್ಲ ಹೊಸ ಅಕ್ಕಿ ಶಬ್ದಗಳು ನಮಸ್ಕಾರ ಹೇಳ್ತಾ, ಏನಪ್ಪ ಈ ವಿಡಿಯೋ ಅಂತ ಅಂದರೆ ನೋಡಿ, ಪದೇ ಪದೇ ಆನೆಕಲ್ ಬಗ್ಗೆ ಕೇಳ್ತಾ ಇರ್ತೀರ. ಎ ದೌಡಿಲಿ ಆನೆಕಲ್ ಇಲ್ಲ, HMT ಇಲ್ಲ ಅಂತ ಹೇಳ್ತಾ ಇರ್ತೀನಿ, ಆದರೂ ಕೇಳ್ತಾ ಇರ್ತೀರ. ಅದ್ರ ಬಗ್ಗೆ ನಿನ್ನೆ ಒಂದು ಚರ್ಚೆ 1 ಅವರ್ ಮಾತಾಡಿದ್ವಿ. ನಮ್ಮ ಫ್ರೆಂಡೇ ಒಬ್ಬರು ಫೋನ್ ಮಾಡಿ ಆನೆಕಲ್ ಬಗ್ಗೆ ಮಾತಾಡಿದ್ರು. ನಾನು ಆನೆಕಲ್ ಇಲ್ಲ ಅಂತ ಅಂದೆ. ಅಣ್ಣ, ಆನೆಕಲ್ ಇಲ್ಲ ಅಂತ ಹೆಂಗಣ್ಣ ಹೇಳ್ತೀರಾ, ಹಂಗೆ ಹಿಂಗೆ ಅಂತ ಕೇಳಿದ್ರು ನನ್ನ ಫ್ರೆಂಡು. ಆಯಿತು, ಆನೆಕಲ್ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಅಂದರೆ ನಾನು ಹೇಳ್ತೀನಿ. ಈಗ ಅವ್ರನ್ನ ಕೇಳಿದೆ, ಎಷ್ಟು ವರ್ಷ ಶೋಕ್ ಮಾಡ್ತೀನಿ. ನಾನು ನೋಡ್ದಂಗೆ ಒಂದು 20 ವರ್ಷ ಮೇಲೆ ಶೋಕ್ ಮಾಡ್ತಾವ್ರೆ. ಆಯ್ತಪ್ಪ, ಆನೆಕಲ್ಲು ಐತೆ ಅಂತೀರ, ಏನು ಸಿಂಟಮ್ಸು ನಿನ್ಗೆ ಗೊತ್ತಿರೋದು ಹೇಳು ಅಂತ ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ರು, ಅಣ್ಣ ನನಗೆ ಗೊತ್ತಿಲ್ಲ ಅಂತಂದರು. ನೋಡಿ, 20 ವರ್ಷದಿಂದ ಶೋಕ್ ಮಾಡ್ತಾಯಿದ್ರು. 20 ವರ್ಷದ ಮೇಲೇ ಆನೆಕಲ್ ಐತೆ ಅಂತ ಹೇಳ್ತಾ ಇದ್ದೀರ. ಆನೆಕಲ್ ಬಗ್ಗೆ ಸಿಂಟಮ್ಸ್ ಹೇಳಿ ನನಗೆ ಗೊತ್ತಿಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತೀರ. ಆವಾಗ ಗೊತ್ತಿಲ್ಲ ಅಂತಂದಮೇಲೆ ಆನೆಕಲ್ ಐತೆ ಅಂತ ಹೆಂಗೆ ಹೇಳ್ತೀರಾ? ಮಾತು ಇದೇ ಬೆಳೆಯೋದು. ನಾನು ಹೇಳೋದು ಆನೆಕಲ್ ಎಂತಿಲ್ಲ ಅಂತ ಹೇಳ್ತೀನಿ ಅಂತಂದರೆ, ಆಮೇಲೆ ಅಣ್ಣ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳು ಬಿಟ್ಟಿದ್ದಾರೆ, ಕಳಿಸ್ಕೊಡ್ತೀನಿ ನೋಡ್ರಣ್ಣ, ಆನೆಕಲ್ ಬಗ್ಗೆ ಹೇಳಿದ್ದಾರೆ ಅಂತಂದರು. ನೋಡಿ, ಆನೆಕಲ್ ಬಗ್ಗೆ 10 ಜನ 10 ಥರ ಹೇಳ್ತಾರೆ ಆನೆಕಲ್ ಬಗ್ಗೆ. ನಾನು ಯಾವ ಆನೆಕಲ್ ಬಗ್ಗೆ ಯಾರು ಹೇಳಿದ್ದು ಕರೆಕ್ಟ್ ಅಂತ ಹೇಳೋಕ್ಕಾಗುತ್ತೆ? ಎ ದೌಡಿಲಿ ನಾನು ರಿಯಾಲಿಟಿ ಎ ದೌಡಿಲಿ ಏನು ಈಗ ಜನ್ರೇಷನ್ ಅಕ್ಕಿ ಶೋಕಕ್ಕೆ ಬರ್ತಾರೆ, ಅವರು ರಿಯಾಲಿಟಿಯಾಗಿ ಶೋಕ್ ಕಲಿಬೇಕು, ಕನ್ಫ್ಯೂಸ್ ಆಗಬಾರ್ದು ಅವ್ರಿಗೆ. ಅದಕ್ಕೆ ರಿಯಾಲಿಟಿಯಾಗಿ ನೋಡಿ, ಸಬ್ಜಾ ಹಾಕ್ತಾರೋ, ಸಬ್ಜಾ, ಧೂಮ, ತಾಮ್ರಲು, ಚೀಮಿ, ತಾರ, ಗೇರ್ವಾ, ಈ ಥರ ಏನೈತೆ, ಗುಲ್ದಾರು, ಜಾಕು, ಈ ಥರ ಏನೈತೆ ರಿಯಾಲಿಟಿ ಶೋಕಲ್ಲಿ ಅದು ನೇಮ್ ಬರೋದು. ಇವೆಲ್ಲ ಅಡ್ಡ ಹೆಸರು ಬಂದಿರೋದು. ಯಾವುದು ಆನೆಕಲ್ಲೇ ಆಗಿರಲಿ, HMTನೇ ಆಗಲಿ, ಅಡ್ಡ ಹೆಸರು ಅವು. ಅದನ್ನು ಒಂದು ಜಾತಿಯಿಂದ ಮಾಡ್ಕೊಂಬಂದವ್ರೆ. ಆಯಿತು, ಮಾಡ್ಕೊಂಬಂದವ್ರೆ ಅಂತ ಅಂದರೆ, ನಾನು ಹೊಸ ಹುಡುಗರಿಗೆ ಆನೆಕಲ್ ಬಗ್ಗೆ ಹೇಳಬೇಕು ಅಂತಂದರೆ, ನೋಡಿ, 10 ಜನ ಶೋಕ್ದರು. ನಾನು 30 ವರ್ಷ ಶೋಕ್ದರು, ಇನ್ನೊಬ್ರು 35 ವರ್ಷ ಶೋಕ್ದರು, ಇನ್ನೊಬ್ರು 40 ವರ್ಷ ಶೋಕ್ದರು, ಇನ್ನೊಬ್ರು 50 ವರ್ಷ ಶೋಕ್ದರು. ಆ ಥರ ನಾನು ಎಲ್ಲಾನು ಕೇಳ್ಕೊಂಡು ಹೋದಾಗ ಒಬ್ಬೊಬ್ಬರು ಒಂದೊಂದು ಸಿಂಟಮ್ಸ್ ಹೇಳವ್ರೆ ಆನೆಕಲ್ ಬಗ್ಗೆ. ಅಣ್ಣ, ಅವ್ರು ನೋಡಿದ್ರೆ 35 ವರ್ಷ ಶೋಕ್ತಾರೆ, ಈ ಥರ ಸಿಂಟಮ್ಸ್ ಹೇಳ್ತಾರೆ. ಅವ್ರು ಹೇಳಿ ಸರಿಗಿಲ್ಲ ಕಣ, ಅಣ್ಣ ಇವ್ರು ಹೇಳಿ ಸರಿಗಿಲ್ಲ ಕಣ. ಇವ್ರಿಬ್ರು 40 ವರ್ಷ ಶೋಕ್ದಾರು ಕೇಳಿದ್ರೆ ನಾನು ಹೇಳೋದೇ ಕರೆಕ್ಟು, 50 ವರ್ಷ ಶೋಕ್ದಾರು ಅದಲ್ಲ ಕಣ ಇದು ಅಂತ ಹೇಳಿದಾಗ, ಇವಾಗ ನಾನು ಒಬ್ಬ ಹೊಸ ಶೋಕ್ದಾರು ಈಗ ಬರ್ತಾನೆ, ನೋಡಪ್ಪ, ಸಬ್ಜಾ, ತಾರ, ಚೀನಿ, ಇದ್ರಲ್ಲಿ ಬಿಡ್ಕೋ, ಆಡ್ಸ್ ನೋಡು, ಏಟು ಬಾಜಿ ಚೆನ್ನಾಗಿದೆಯಾ, ಅಕ್ಕಿ ನೀಟಾಗಿ ಏಟು ಬಾಜಿ ಮಾಡಿ ಮನೆ ಬಿಟ್ಟೋಗಿ ಆಡ್ತದ, ಬಣ್ಣ ಅದು ಸಬ್ಜಾ ಅಂದರೆ ಸಬ್ಜಾ, ಧೂಮ ಅಂದ್ರೆ ಧೂಮ, ಚೀನಿ ಅಡ್ಡ ನೀವು ಆದ್ಮೇಲೆ ಏನಾದ್ರು ಹೆಸರು ಕಳ್ಳಿ, ಅದು ನಿಮಗೆ. ಅದು ಅಕ್ಕಿ ಶೋಕಲ್ಲಿ ಅದು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಆ ಕಣ್ಣಿಗೆ ಒಂದು ಸಿಂಟಮ್ಸ್ ಇರುತ್ತೆ, ಆಡಿರುತ್ತೆ 12 ಅವರು. ಅದರಲ್ಲೇ ಹುಟ್ಟಿ ಎಲ್ಲ ಕಡೆಗೂ ಬೆಂಗಳೂರಲ್ಲಿ ಒಂದು 2 ಲಕ್ಷ ಜನ ಅಕ್ಕಿ ಇಕ್ಕಿದ್ರೆ ಕೊಡೋಕ್ಕಾಗಲ್ಲ. ಆಡ್ದವೆಲ್ಲ ಅದೇ ಅಕ್ಕಿ ಅಂತ ಹೇಳೋಕ್ಕೂ ಆಗಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಆನೆಕಲ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಆನೆಕಲ್ ಬಗ್ಗೆ ಹೇಳಬೇಕು ಅಂದರೆ ನಾನು ಏನಕ್ಕಿಲ್ಲ ಅಂತೀನಿ ಎ ದೌಡಿಲಿ HMT ಆನೆಕಲ್ಲು ಅಂದರೆ, ಈಗ ಎಲ್ಲ ರೇಗ್ದಾರ್ಗಳು HMT ಅಂತಾರೆ. ಆವಾಗ ಒಂದು ರೇಗ್ದಾರ್ಗೆ ನಾನು ನೋಡ್ದಂಗೆ 50 ವರ್ಷ 60 ವರ್ಷ ಶೋಕ್ದಾರ ಹಳಬ್ರು ಕೇಳಿದಾಗ ಒಂದು ರೇಗ್ದಾರ್ಗೆ ಮಾತ್ರ ಇದು HMT ಅಂತ ಹೇಳೋರು. ನಾನು ಶೋಕಲ್ಲಿ 30 ವರ್ಷ ಶೋಕ್ ಬಂದು, ನಾನು ಅವಾಗ 30-40 ವರ್ಷ ಶೋಕ್ ಮಾಡಿರೋನ್ನ ಕೇಳ್ದಂಗೆ ಇರೋದು, ಒಂದು ರೇಗ್ತಾರಿಗೆ ಮಾತ್ರ ಇದು HMT ಅಂತ ಹೇಳೋರು. ಇವಾಗ ಎಲ್ಲ ರೇಗ್ತಾರೆ ಯಾವ ಥರ ಬರಲಿ ಆಡಿದ್ರೆ HMT ಅಂತ ಆಗಿದೆ. ನಾನು ಹೇಳೋದೇನು ಗೊತ್ತಾ, ಆನೆಕಲ್ ಬಗ್ಗೆ. ಇವಾಗ ನೋಡಿ, ಒಂದು ಸಬ್ಜಾ ತಾಮ್ರ ಅಂದರೆ ಹೋಗ್ಬಿಟ್ಟು ಸಬ್ಜಾ ಎತ್ಕೊಂಬರ್ತಾನೆ, ಚೀನಿ ತಾಮ್ರ ಚೀನಿನೇ ಎತ್ಕೊಂಬರ್ತಾನೆ, ತಾಮ್ರಲ್ಲೇ ಎತ್ಕೊಂಬರ್ತಾನೆ, ಜಾಕ್ ತಾಮ್ರ ಜಾಕೆ ಎತ್ಕೊಂಬರ್ತಾನೆ, ಇದು ಗುಲ್ದಾರ ಎತ್ಕೊಂಬರ್ತಾನೆ. ಆನೆಕಲ್ ಎತ್ಕೊಂಬರೋ ಅಂತ ಅಂದರೆ ಅವ್ನು ಯಾರು ಹೇಳಿದ್ದು ಕರೆಕ್ಟು, ಯಾವ ಸಿಂಟಮ್ಸಲ್ಲಿ ಎತ್ಕೊಂಬರ್ಬೇಕು ಅಂತ ಅವನಿಗೆ ಕನ್ಫ್ಯೂಸ್ ಇರೋ ಅಂಥದ್ದನ್ನ ನಾವು ರಿಯಾಲಿಟಿಯಾಗಿ ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಅದಕ್ಕೆ ಒಂದು 2-3 ಜನ ಚೆಕ್ ಮಾಡಿದೆ. ಏನು ಚೆಕ್ ಮಾಡಿದೆ, ಎ ದೌಡಿಲಿ ದೊಡ್ಡ ಶೋಕ್ದಾರ್ಗಳ ಹೆಸರು ಮಾಡಿರೋಂಥವ್ರನ್ನ ಚೆಕ್ ಮಾಡಿದೆ. ಆನೆಕಲ್ಲು ಅಂತಾರಲ್ಲ, ಯಾವುದಣ್ಣ ನೋಡಪ್ಪ, ಇದು ಆನೆಕಲ್ಲು ಒರಿಜಿನಲ್ ಬ್ರೀಡು ನಮ್ಮ ಹತ್ರ ಇರೋದು ಅಂತ ಅಂದರು. ಆಯ್ತಣ್ಣ, ಅವ್ರಿಗೇನು ಹೇಳಲಿಲ್ಲ, ಆಯ್ತಣ್ಣ ಅಂದ್ಬಿಟ್ಟು, ಅಣ್ಣ ಒಂದು 2 ಪಟ್ಟ ಕೊಡ್ರಣ್ಣ ಅಂದೆ. 2 ಪಟ್ಟ ಕೊಟ್ಟರು, ಇಷ್ಟಿಷ್ಟಪ್ಪ
ಲೈಟಾಗಿ ಪುಕ್ಕ ಬರ್ತಿದ್ದಂಗೆ 2 ಪಟ್ಟ ಎತ್ಕೊಂಬಂದೆ. 2 ಪಟ್ಟ ಎತ್ಕೊಂಬಂದೆ, ಕಡಲೆಕಾಳು ಹೊಡೆದೆ, ಎಲ್ಲ ಥರ ಮಾಡಿ ಒಂದು 6 ತಿಂಗಳು ಪಟ್ಟ ನಾನು ಸಾಕಿದೆ. ಚೆನ್ನಾಗಿ ಸಾಕ್ಬಿಟ್ಟು ಅವ್ರ ಮನೆ ಪಟ್ಟನ 2, ನಮ್ಮ ಮನೆದು ಒಂದು 10 ಪಟ್ಟ ಸೇರಿಸ್ಬಿಟ್ಟು ಬಿಟ್ಟೆ. ತಡಿ ಇವ್ರು ಹೇಳೋದು ಕರೆಕ್ಟ್, ಅವ್ರ ಅಕ್ಕಿನ ಎತ್ತುತ್ತಾರ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಲಿಲ್ಲ ನಾನು. ಬರೋಣ ಅಂತ ಹೇಳ್ಬಿಟ್ಟು ಟೀ ಕಾಫಿ ಎಲ್ಲ ಕುಡ್ಕೊಂಡು ಮಾತಾಡ್ಸ್ತಾ ನಾನು ಅಕ್ಕಿಗಳು ಯಾವ್ಯಾವ ಚೆನ್ನಾಗೋ ನೋಡೋಣ ಅಂತ ಬಿಟ್ಟಾಗ ಏನು ಮಾಡಿದ್ರು ನೋಡಿದ್ರೆ ಎಲ್ಲ ಅಕ್ಕಿ ಇಟ್ಕೊಳ್ಳೋದು ಅವ್ರ ಅಕ್ಕಿನೇ. ಈಗ ನಾನು ಒಂದು 10-15 ಅಕ್ಕಿ ಬಿಟ್ಟಿದ್ದೀನಿ, ಎತ್ಕೊಳ್ಳೋದು, ಹಿಂಗೆ ನೋಡೋದು, ಬಾಲ ನೋಡೋದು, ಕಾಟೆ ನೋಡೋದು, ಎಲ್ಲ ನೋಡೋದು, ಹಿಂಗೆ ಬಿಡೋದು. ಆಮೇಲೆ ಇನ್ನೊಂದು ಅಕ್ಕಿ ಎತ್ಕೊಳ್ಳೋದು, ನೋಡೋದು, ಎಲ್ಲ ಎಲ್ಲ ಅಕ್ಕಿನೂ ನೋಡಿ ಹಿಂಗೆ ಬಿಟ್ಟರು. ಬಿಟ್ಟಾದ್ಮೇಲೆ ಏನು ಮಾಡಿದ್ರು, ಅದರಲ್ಲಿ ಆನೆಕಲ್ಲು ಅಂತಿದ್ರು, ಏನು ಒರಿಜಿನಲ್ಲು ಅಂತಿದ್ರು. ಆ ಆನೆಕಲ್ಲು ಪಟ್ಟ ಅಲ್ಲವೇ, ನಾನು ಹೇಳಿಲ್ಲ ಅವ್ರಿಗೆ ಅದು ಆನೆಕಲ್ಲು ಅಂತ ಅವ್ರು ಹೇಳ್ತಾನೆ ಇಲ್ಲ. ಏನಂದರು, ಎಲ್ಲ ಚೆನ್ನಾಗವೆ ಸೀನು ಅಂತ ಅಂದರು. ಆಯ್ತಣ್ಣ ಅಂತ ತೋರಿಸ್ಬಿಟ್ಟು ಎತ್ಬಿಟ್ಟು ತಿರ್ಗಾ ಮಾತುಕತೆ ಕಳಿಸ್ಬಿಟ್ಟೆ. ಅವ್ರು ಆನೆಕಲ್ಲು ಬ್ರೀಡು ಅನ್ನೋರು ಅವ್ರ ಅಕ್ಕಿ ಅಲ್ಲಿ ಬಿಟ್ಟಿದ್ದೆ, ಇದು ಆನೆಕಲ್ಲು ನಮ್ಮದೇ ಅಕ್ಕಿ ಅಂತ ಯಾಕೆ ಎತ್ತಲಿಲ್ಲ ಅನ್ನೋದು ನನಗೆ ಡೌಟ್ ಬಂತು. ಇವ್ರಿಗೇನಾದ್ರು ಹೇಳಿದ್ರೆ ಅವ್ರಿಗೆ ಕಂಡಮ್ ಮಾಡ್ದಂಗೆ ಆಗುತ್ತೆ, ಅವ್ರಿಗೇನು ಅನ್ಸುತ್ತೆ ಮನ್ಸು. ನಾನು ಹೇಳಿಲ್ಲ, ಚೆಕ್ ಮಾಡಿ ಆಯಿತು ಅಂತ ಅವ್ರದ್ದಾಯ್ತು. ಅವ್ರೊಂದು ಸಿಂಪ್ಟಮ್ಸ್ ಹೇಳಿದರು. ಇನ್ನೊಬ್ರು ಶೋಕ್ದಾರು ಒಂದು 35 ವರ್ಷ ಶೋಕ್ದಾರನ ಅವ್ರಿಗೆ ಹೋದೆ. ಅವ್ರ ಮನೇಲಿ ಆನೆಕಲ್ಲು ಅಂತ 2 ಅಕ್ಕಿ ಕೊಟ್ಟಿದ್ರು. ಅವರು ಸಿಂಟಮ್ಸ್ ಬೇರೆ ಹೇಳೋದು. ಅವ್ರದ್ದು ಎತ್ಕೊಂಬಂದು ಅವ್ರಿಗೊಂದು 4 ತಿಂಗಳು ಬಿಟ್ಟು ಅಕ್ಕಿಗಳನ್ನೆಲ್ಲ ನಾನು ಬೇರೆ ಥರ ಮಾಡಿ ನನ್ನ ಅಕ್ಕಿ ಜೊತೆ ತಿರ್ಗಾ ಅಕ್ಕಿ ಬಿಟ್ಟೆ. ಅವ್ರ ಅಕ್ಕಿನೇ ಕಣ್ಣಲ್ಲಿ ಗುರುತಿಸಿಲ್ಲ. ಅವ್ರ ಬಣ್ಣದಲ್ಲಿ ಹಿಡಿತಾರೆ, ನಮ್ಮ ಬಣ್ಣ ಅವ್ರು ನೋಡಿರ್ತಾರೆ. ನಾನು ಬೇರೆ ಥರ ಚೇಂಜ್ ಮಾಡಿಬಿಟ್ಟಾಗ ಅವ್ರ ಅಕ್ಕಿ ಹಿಡೀಲಿಲ್ಲ. ಯಾವ್ದು ಅಕ್ಕಿ ಇವೆಲ್ಲ ಹಿಂಗವೆ ಅಂತ ಹೇಳೋರು. ಆವಾಗ ನಾನಂದೆ, ಓ ಈ ಸಿಂಟಮ್ಸಲ್ಲಿ ಇವರು ಹೇಳ್ತಾವ್ರೆ ಮತ್ತು ಹಿಡಿತಾವಲ್ವಲ್ಲ ಅಂತ ನನ್ನ ಮನಸ್ಸಿಗೆ ಬಂತು. ಹಂಗೆ 4-5 ಜನ ಚೆಕ್ ಮಾಡಿದಾಗ 40 ವರ್ಷ, 35 ವರ್ಷ, 50 ವರ್ಷ ಶೋಕ್ದಾರನ ಚೆಕ್ ಮಾಡಿದಾಗ ಆನೆಕಲ್ಲು ಅಂತ ಹೇಳ್ತಾರೆ. 3 ಜನ ಸಿಂಟಮ್ಸ್ ಚೇಂಜ್ ಆಗಿ ಹೇಳ್ತಾರೆ. ಮತ್ತು ಅಕ್ಕಿನ ಅವ್ರಿಗೆ ಗೊತ್ತಿದೆ ರಿಯಾಲಿಟಿ ಇಟ್ಕೊಟ್ರೆ ಅದೇ ಬಣ್ಣ ಇದ್ದರೆ ಇದೇ ಆನೆಕಲ್ಲು ನಮ್ಮದೇ ಅಂತ ಹಿಡಿತಾರೆ. ಚೇಂಜ್ ಮಾಡಿಬಿಟ್ಟಾಗ ಕಣ್ಣಲ್ಲಿ ಏನು ಸಿಂಟಮ್ಸ್ ಹೇಳ್ತಿದ್ರು, ಕಣ್ಣಲ್ಲಿ ಇದೆ ಅಂತ ಹೇಳ್ತಿದ್ರು, ಅದನ್ನು ನಾನು ಟೆಸ್ಟ್ ಮಾಡಿದಾಗ ಪಾಸ್ ಆಗಲಿಲ್ಲ. ಆವಾಗ ನಾನೇನು ಅಂದ್ಕೊಂಡೆ, ಬೇಡಪ್ಪ ಆನೆಕಲ್ಲು ಅಂತ ಅಂದರೆ ಹುಡುಗರಿಗೆ ಹೇಳ್ಕೊಟ್ರೆ ನಾನೊಂದು ಸಿಂಟಮ್ಸ್ ಹೇಳ್ಕೊಡೋದು, ಆಮೇಲೆ ಬೇರೆಯವ್ರು ಹೋದಾಗ ಇವ್ರು ಹೇಳ್ತಾ ಇರೋದೇ ಸರಿಗಿಲ್ಲ ಅಂತ ಅದು ರೇಮಾರ್ಕ್ ಬರುತ್ತೆ, ಅದಕ್ಕೆ ಆನೆಕಲ್ಲಿಲ್ಲ ಅಂತ ನನ್ನ ಎಸ್ ಎ ದೌಡಿಲಿ ಮಾಡಿದೆ. ಈಗ ರೀಸೆಂಟಾಗೆ ಒಬ್ಬರು ದೊಡ್ಡ ಶೋಕ್ದಾರ್ ಬಂದಿದ್ದರು, ಅವರು ಅಷ್ಟೇ ನನ್ನ ಅಕ್ಕಿಗಳು ಬಿಟ್ಟೆ ದೌಡಿಲಿ ಬಿಟ್ಟಾಗ ನಮ್ಮ ಫ್ರೆಂಡೇ ಕರ್ಕೊಂಬಂದು ದೌಡಿಗೆ ಬಿಟ್ಟೆ. ನಾನೇನು ಹೇಳಿದ್ರು ನೋಡಿದ್ರು, ಅದರಲ್ಲಿ ಒಂದು 2 ಅಕ್ಕಿ ಹಿಂಗೆ ಎತ್ಬಿಟ್ಟು ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ನೋಡು ಇದು ಆನೆಕಲ್ಲು ಬಂದಿದೆ ಜನ ಹಿಂಗೆ ಕೊಟ್ಟರು. ನಾನು ಆನೆಕಲ್ಲು ಅಂತ ನಾನು ಅನ್ಕೊಳ್ಳಲ್ಲ. ಆಮೇಲೆ ನಾನೇನು ಇರಲಿ ಅಂದ್ಬಿಟ್ಟು ಇಕ್ಕೊಂಡೆ. ಅವ್ರಿಗೆ ದೊಡ್ಡವರು ಶೋಕ್ದಾರು ನಾವೇನು ಅನ್ಬಾರ್ದು, ಯಾಕೆಂದ್ರೆ ಅವ್ರೂ ಪಾಪ ಅಕ್ಕಿ ಶೋಕ್ ಸುಮಾರು ಅವ್ರೇನೋ ಇಕ್ಕೊಂಡಿರ್ತಾರೆ, ಇರಲಿ. ನಾನು ಏನು ಮಾಡ್ತೀನಿ, ಡೌಟ್ ಇದೆಯಲ್ಲ ತಡಿ ಇವ್ರು ಹೇಳೋದನ್ನ ನಂಬಬೇಕು ಅಂತ ಇಕ್ಕೊಂಡು ಆ 2 ಅಕ್ಕಿನ ಇಕ್ಕೊಂಡೆ. ಲಾಸ್ಟ್ಗೆ ಒಂದು 3 ತಿಂಗಳು ಬಿಟ್ಟಾದ್ಮೇಲೆ ನಮ್ಮ ಹುಡುಗರು ಫೋನ್ ಮಾಡೋದು, ಏನಂತ, ನೋಡಪ್ಪ ಆನೆಕಲ್ಲು ಅಂತ ನಿನ್ನ ಮುಂದೆಲೇ ಇಟ್ಕೊಟ್ರು ಆ ಅಕ್ಕಿನ, ಅದೇ ಅಕ್ಕಿನ ಕರ್ಕಬಾ ದೌಡಿಗೆ, ನಾನೊಂದು 50 ಅಕ್ಕಿ ಜೊತೆ ಆ 2 ಅಕ್ಕಿನೂ ಬಿಡ್ತೀನಿ ಬೇರೆ ಥರ ಮಾಡಿ, ಅದು ಆನೆಕಲ್ಲು ಅಂತ ಇಟ್ಕೊಡ್ಲಿ. ಆವಾಗ ನನಗೂ ನಮ್ಮಿಬ್ಬರಲ್ಲೇ ಇರಲಿ. ಅದು ಯಾಕೆಂದರೆ ಅವ್ರು ಇಟ್ಕೊಟ್ಟಾಗ ಕರೆಕ್ಟ್ ಸಿಂಪ್ಟಮ್ಸಲ್ಲೇ ಹೇಳ್ತವ್ರೆ, ಕರೆಕ್ಟ್ ಇದರಲ್ಲಿ ಏನಾಯ್ತು ಅಂತ ನಾನು ಕಲಿಬೋದು. ನೋಡೋಣ ಹಿಡ್ಕೊಡ್ತಾರ, ಹಿಂಗೆ ಕರ್ಕಮ್ಮ ನಾನು ನಿನ್ನಲ್ಲಿ ಇರಲಿ, ಚೆಕ್ ಮಾಡೋಣ ಅಂತ ಅಂದೆ. ಆವಾಗ ಅವರು ಶಿಷ್ಯ ಆ ಥರ ಆಗಲ್ಲ, ಹಿಡಿಯೋಕ್ಕಾಗಲ್ಲ, ಹೇಳಿದ್ರೆ ಅವ್ರು ಮರ್ಯಾದೆ ಹೋದಂಗಾಗುತ್ತೆ, ನೀವು ಹೇಳೋ ಥರ ನಾನು ಆನೆಕಲ್ಲು ಹೇಳೋಕ್ಕಾಗಲ್ಲ ಅಂತ ಅವ್ರು ಒಪ್ಕೊಂಡಿದ್ದಕ್ಕೆ ನಾನು ರಿಯಾಲಿಟಿಗೆ ಆನೆಕಲ್ಲು ಎಲ್ಲೂ ಇಲ್ಲ ಅಂತ ನಾನು ಹೇಳೋದು. ನನ್ನ ದೌಡಿಲಿ ಬೇರೆಯವ್ರು ಹಳೆ ಶಬ್ದ ಆನೆಕಲ್ಲು ಅವ್ರು ಇಟ್ಕೊಂಡಿರೋ ಅವ್ರಿಗೆ ಗೊತ್ತಿದ್ರು, ಅವ್ರು ಹೇಳ್ಕೊಳ್ಳಿ, ಅವ್ರ ಜೊತೆ ಅಕ್ಕಪಕ್ಕ ಅವರು ತಗೊಂಡೋಗ್ಲಿ, ನಾನು ಅದು ಹೇಳಲ್ಲ. ನನ್ನ ದೌಡಿಲಿ ಆನೆಕಲ್ಲಿಲ್ಲ. ಯಾಕೆಂದರೆ ಸಿಂಪ್ಟಮ್ಸು 10 ಜನ 10 ಥರ ಹೇಳಿದಾಗ ಒಬ್ಬ ಶೋಕ್ದಾರಿಗೆ ನಾನು ಇದೇ ಸಿಂಪ್ಟಮ್ಸು ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಂದು ಕರೆಕ್ಟ್ ಅಂದರೆ ಇನ್ನೂ 9 ಜನಕ್ಕೆ ಬೇಜಾರಾಗುತ್ತೆ, ಅವರು ಶೋಕ್ದಾರೆ. ಇವರಿಬ್ರದ್ದು ಪಾಸ್ ಅಂದರೆ 8 ಜನಕ್ಕೆ ಬೇಜಾರಾಗುತ್ತೆ. ಈ ಥರ ಒಬ್ರಿಗೂ ಬೇಜಾರಾಗಬಾರ್ದು. ಅವ್ರವ್ರ ಸಿಂಪ್ಟಮ್ಸ್ ಏನು ಇಟ್ಕೊಂಡ್ರೆ ಅವ್ರು ಇದ್ದೆ ಅವ್ರ ಹತ್ರ ಇರಲಿ. ನನಗೆ ಗೊತ್ತಿಲ್ಲ
ಅದನ್ನ ಹೇಳ್ಕೊಡೋದು ಬೇಡ ಅಂದ್ಬಿಟ್ಟು ನನ್ನ ದವಡಿಲಿ ಎಸ್.ಎ ದವಡಿಲಿ ಆನೆಕಲ್ಲಿಲ್ಲ, HMT ಇಲ್ಲ ಅಂತ ಹೇಳಿ ಅಕ್ಕಿಗಳನ್ನ ನಾನು ಪರಳ ಶೋಕಿ ಪ್ರೀತಿಯಿಂದ ಸಾಕ್ರಿ ಅಂತ ಅಕ್ಕಿಗಳು ಕೊಡ್ತೀನಿ. ಶೋಕಿ ಮಾಡಬೇಕು. ಈಗ ಯೂಟ್ಯೂಬಲ್ಲಿ ಇವೆಲ್ಲ ನೋಡ್ಬಿಟ್ಟು ಆನೆಕಲ್ಲು, HMT, ಮೆರವಣಿಗೆ ಈ ಥರ ನೋಡಿ ಇದೇ ಥರ ಕೇಳ್ತಾರೆ. ಅಕ್ಕಿನ ಜಾತಿ ಯಾವಾಗ ಮಾಡಿದ್ರು? ಅಕ್ಕಿ ಜಾತಿ ಮಾಡಿ ದಾವಡಿಲಿ ಹೆಂಗೆ ಮಾಡಿಕೊಂಡ್ರು ಅದನ್ನು ನಾವು ಕಲಿಬೇಕು. ಅಕ್ಕಿ ಶೋಕಲ್ಲಿ ಎಲ್ಲ ಅಕ್ಕಿನೂ ಆಡುತ್ತೆ. ನಾನು ಎಲ್ಲ ಬಣ್ಣದಲ್ಲೂ ಅಕ್ಕಿ ಬಿಟ್ಟಿದ್ದೀನಿ, ಆಡಿಸಿದ್ದೀನಿ, ಕಣ್ಣಲ್ಲೇ ನೋಡಿದ್ದೀನಿ. ರಿಯಾಲಿಟಿ ನೋಡಿ ಎಲ್ಲ ಅಕ್ಕಿ ಆಡಿದಾಗ ಮತ್ತು ಎಲ್ಲ ಕಣ್ಣಲ್ಲೂ ಅಕ್ಕಿ ಆಡೋವೆ, ಒಂದು ಕಣ್ಣಲ್ಲಿ ಅಂತಲ್ಲ. ಮತ್ತು ಒಂದು ಕಣ್ಣನ್ನ ಟಾಪ್ ಮಾಡೋದು ಹೆಂಗೆ? ಈಗ ಆಡಿದ್ರೆ ಆನೆಕಲ್ಲು, ಆಡಿದ್ರೆ HMT, ಅದೇ ಸಿಂಪ್ಟಮ್ಸ್ ಅದೇ ಬಣ್ಣ ಇದೆ, ಆಡಿಲ್ಲ ಅಂದರೆ ಬೂಟು. ಯಾವ್ದನ್ನ ನಂಬೇಕು ನಾವು? ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನಾನು ಎಸ್.ಎ ದವಡಿಲಿ ಆನೆಕಲ್ಲಿಲ್ಲ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಮತ್ತು ಯಾರು ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆನೆಕಲ್ ಬಗ್ಗೆ ಹಳೆ ಶಬ್ದವ್ರು ಯಾರು ಇದ್ದರೆ ನಿಮ್ಗೊಂದು ನಮಸ್ಕಾರ ಅಣ್ಣ. ನೀವು ಒಂದೊಂದು ಸಿಂಪ್ಟಮ್ ಯಾವ ಥರ ಇರುತ್ತೆ ಆನೆಕಲ್ಲು ಅಂತ ನನಗೆ ತಿಳಿಸ್ಕೊಡಿ, ನೋಡೋಣ ಯಾರ್ಯಾರು ಶಬ್ದರೋ ಯಾವ ಥರ ಆನೆಕಲ್ ಬಗ್ಗೆ ಹೇಳ್ತಾರೆ ಅಂತ ನೋಡೋಣ. ಕೆಲವ್ರು ನಾನು ರಿಯಾಲಿಟಿ ಚೆಕ್ ಮಾಡಿ ಅವ್ರ ಮನೆಗೆ ಹೋಗಿ ಆನೆಕಲ್ ಬಗ್ಗೆ ತಿಳ್ಕೋಬೇಕು ಅಂತ ಹೋದಾಗ ನಾನು ಆನೆಕಲ್ ಯಾವ ಥರ ಇರುತ್ತೆ ಸಿಂಪ್ಟಮ್ಸ್ ಹೇಳಿದಾಗ ಒಬ್ಬೊಬ್ರು ಒಂದೊಂದು ಥರ ಹೇಳಿರೋದ್ರಿಂದ ನಾನು ಆನೆಕಲ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕೆಲವ್ರಿಗೆ ಆನೆಕಲ್ ಬಗ್ಗೆ ನೀನು ಹೇಳ್ತಾ ಇದೆಯಲ್ಲ ಹೇಳು ಅಂತಂದರೆ ಅವರು ಆನೆಕಲ್ ಐತೆ ಅಂತಾರೆ, ಆ ಸಿಂಪ್ಟಮ್ಸ್ ಗೊತ್ತಿಲ್ಲ ಅಂತಾರೆ. ಗೊತ್ತಿಲ್ಲ ಅನ್ನೋ ವ್ಯಕ್ತಿ ಆನೆಕಲ್ಲ ಐತೆ ಅಂತ ಹೆಂಗೆ ಹೇಳ್ತೀಯ ಅಂತಂದರೆ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅವ್ರು ಹೇಳ್ತಾರೆ ಕೇಳಿ ಕಳಿಸ್ಕೊಡ್ತೀನಿ, ಅವರೇ ಮಾಡಿದ್ದಂತೆ ಅಂದೆ. ನೋಡಿ ಮಾತ್ರ ನಾವು ರಿಯಾಲಿಟಿ ಅಂದಾಗ ರಿಯಾಲಿಟಿನೇ ತೋರಿಸ್ಬೇಕು. ಏನು ರಿಯಾಲಿಟಿ ತೋರಿಸ್ಬೇಕು? ಅವರು ಒಂದು ಸಿಂಪ್ಟಮ್ಸ್ ಹೇಳ್ತಾರೆ ಅಂದರೆ ಆ ಸಿಂಪ್ಟಮ್ಸ್ 10 ಜನಕ್ಕೆ ಹೋದಾಗ ಶಬ್ದ 40-50 ವರ್ಷ ಶಬ್ದ ಮಾಡೋರು ಅದೇ ಸಿಂಪ್ಟಮ್ಸ್ ಹೇಳಿದಾಗ ಹೊಸ ಶಬ್ದ ಒಪ್ಕೋತಾನೆ. ನಾನು ಹೇಳಿದಾಗ ಒಂದು ಸಿಂಪ್ಟಮ್ಸ್ ಎಸ್.ಎ ದವಡಿಲಿ, ಇನ್ನೊಂದು ದವಡಿಲಿ ಹೇಳಿದಾಗ ಇನ್ನೊಂದು ಸಿಂಪ್ಟಮ್ಸು, ಇನ್ನೊಂದು 10 ಜನ ಶಬ್ದರು 10 ಥರ ಸಿಂಪ್ಟಮ್ಸ್ ಹೇಳಿದಾಗ ಹೊಸ ಹುಡುಗ ಆನೆಕಲ್ಲು ಅಂತ ಒಪ್ಕೊಳಕ್ಕಾಗಲ್ಲ. ಯಾರು ಹಳೆ ಶಬ್ದರು ಅವರೇ ಆನೆಕಲ್ಲು ಅಂತ ಅದ್ರ ಬಗ್ಗೆ ಗೊತ್ತೈತೆ. ಆಡ್ಸಿದ್ ನೋಡಿ ಇಟ್ಕೊಂಬಂದು ಆನೆಕಲ್ಲಿಂದ ಆ ಬ್ರೀಡ್ನ ಅಲ್ಲಿ ಆಡಿರೋದು ನೋಡಿ ಅದನ್ನ ಇಟ್ಕೊಂಬಂದು ಮಾಡಿ ಇಟ್ಕೊಂಡಿದ್ವಿ, ತಳಿ ಆಯ್ತು ಉಳ್ಸ್ಕೊಂಬಂದು ಆ ರಕ್ತ ಬ್ರೆಡ್ ಲೈನ್ನ ಜಾಯಿಂಟ್ ಮಾಡ್ಕೊಂಡು ಉಳ್ಸ್ಕೊಂಡಿದ್ದೆ ಅಂತ ಅವ್ರು ಮಾಡ್ಕೊಳ್ಳಿ. ನಾವು ಅದನ್ನ ನೋಡಿಲ್ಲ ಅಂತ ಹೇಳ್ಬೇಕು, ನೋಡಿದ್ರೆ ನೋಡಿದ್ದೀವಿ ಅಂತ ಹೇಳ್ಬೇಕು. ನಮಗೆ ರಿಯಾಲಿಟಿ ಏನು ಇವಾಗ ಮಾಡ್ತೀವಿ ಹೊಸ ಶಬ್ದ ಈಗ ಬರೋಂಥ ಶಬ್ದ ರಿಯಾಲಿಟಿ ಕಲೀಲಿ ಅಂತ ಎಸ್.ಎ ದವಡಿಲಿ ನಾವು ಮಾಡ್ತಾ ಇರೋದು. ಅದು ಬಿಟ್ಟು ನಾವು ಯಾರೇ ದೊಡ್ಡ ಕಂಡಮ್ ಮಾಡಬೇಕು, ಏನಪ್ಪ ಈ ಅಪ್ಪ ಹಂಗಂತಾರೆ ಅಂತ ಏನೋ ಮಾತಾಡ್ಕೋಬೇಡಿ. ರಿಯಾಲಿಟಿ ಹೊಸ ಶಬ್ದದಲ್ಲಿ ಜನ್ರೇಷನ್ ಬರೋರು ತಿಳ್ಕೊಳ್ಳಿ. ಆನೆಕಲ್ ಬಗ್ಗೆ ಅಂದರೆ ಯಾರ ಹತ್ರ ಹೋಗಿ ಇದೆ ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಎಂಡ್ ಮಾಡಿ. ಅವ್ರು ಹೇಳಿದ್ನಂತಂದು ಇನ್ನೊಬ್ಬ 30 ಜನ ಶಬ್ದಲ್ಲಿ 30 ವರ್ಷ ಶಬ್ದ ಮಾಡಿರೋರ ಹತ್ರ ಬಂದು ನೀವು ಹಣ ಹೇಳ್ತಾ ಇರೋದು ಅವ್ನು ಕಂಡಮ್ ಮಾಡೋದು, ಇವನು ಹೇಳೋದು ಕರೆಕ್ಟಾಗಿಲ್ಲ, ಇವನು ಹೇಳೋದು ಕರೆಕ್ಟಾಗಿಲ್ಲ ಅಂದರೆ ನಮ್ಮ ಅಣ್ಣ ತಮ್ಮದಿರ ನಾವೆಲ್ಲ ಶೋಕ್ ಮಾಡೋರು. ಯಾರಿಗೂ ಕಂಡಮ್ ಆಗಬಾರ್ದು, ಯಾರು ಕೀಳಾಗಿ ಕೆಳಗೆ ಹೋಗ್ಬಾರ್ದು. ಅಕ್ಕಿ ಶೋಕ್ ಅಂದರೆ ಜೊತೆಯಲ್ಲಿ ಇದ್ದು ಮಾಡಬೇಕು. ಆ ಥರ ಎಸ್.ಎ ದವಡಿಲಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಅಕ್ಕಿ ಸಾಕೋಣ, ಪ್ರೀತಿಯಿಂದ ಅಕ್ಕಿ ಮೇವು ಹಾಕಿ ಶೋಕಿ ಮಾಡೋಣ, ಖುಷಿ ಪಡೋಣ. ನಮ್ಮ ಖುಷಿಗೆ ಆಡ್ಸೋಣ. ಟೈಮ್ ಇದ್ದಾಗ ಅಕ್ಕಿ ಆಡ್ತದಂದರೆ ಟೂರ್ನಮೆಂಟ್ ಕಟ್ಟಿ ಟೈಮ್ ಇದ್ರೆ ಬಿಡೋಣ, ಇಲ್ಲ ಅಂತಂದರೆ ಪ್ರೀತಿಯಿಂದ ಸಾಕಿ ದುಡ್ಡು ಮಾಡೋಣ. ಫಸ್ಟು ಮನೆ ಸಂಸಾರ ಅಂತ ಹೋಗೋಣ, ಶೋಕ್ ಇರಲಿ. ಅದನ್ನೇ ಜಿದ್ದಿ ಬೇಡ ಅಂತ ಹೇಳ್ಬಿಟ್ಟು ಅಕ್ಕಿನ ಪ್ರೀತಿಯಿಂದ ಸಾಕೋಣ ಅಂತ ಹೇಳ್ತಾ ಹೊಸ ಶಬ್ದರಿಗೆ ಹೇಳೋದಷ್ಟೇ, ಹಳೆ ಶಬ್ದರಿಗೆ ಹೇಳೋದಷ್ಟೇ. ಯಾರು ಅಕ್ಕಿ ಸಾಕ್ತಾರೆ ನಮ್ಮ ಅಣ್ಣ ತಮ್ಮದಿರು ಪ್ರೀತಿಸಬೇಕು. ಗೊತ್ತಿದ್ರೆ 1-2 ಒಳ್ಳೆ ಮಾತು ಹೇಳ್ಬೇಕು, ಇಲ್ಲ ಹೇಳ್ವಾ ಸುಮ್ಮನೆ ಇರಬೇಕು. ನಿಮ್ಮ ಕಾಲಾದರೆ ಸ್ವಲ್ಪ ಸಹಾಯ ಮಾಡಬೇಕು, ಇಲ್ವಾ ಸುಮ್ಮನೆ ಇರಬೇಕು. ಯಾರನ್ನೂ ಕಂಡಮ್ ಮಾಡಬೇಡಿ. ನನಗೆ ಡೌಟ್ ಇದೆ, ಡೌಟ್ ಇರೋದನ್ನ ಕೇಳಿದಾಗ ಅದನ್ನು ಸಿಟ್ಟು ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಗೊತ್ತಿದ್ರೆ ಹೇಳ್ಬೇಕು, ಇಲ್ಲ ಗೊತ್ತಿಲ್ಲ ಅನ್ಬೇಕು. ನಾವೇನು ಯಾರನ್ನೂ ಕಂಡಮ್ ಮಾಡೋದಿಲ್ಲ. ನನ್ನ ಡೌಟ್ ಇರೋದನ್ನ ನಾನು ಕೇಳ್ತೀನಿ, ಅದು ನನಗೆ ಕ್ಲಿಯರಿಟಿ ಬಂದಿಲ್ಲ, ಅದಕ್ಕೆ ಆನೆಕಲ್ಲು HMT ಇಲ್ಲ ಅಂತ ಹೇಳ್ತೀನಿ. ನಾವು ಹೇಳೋದು HMT ಅಂತ ಏನು ಯೂಸ್ ಮಾಡ್ತೀರೋ ಅದಕ್ಕೆ ರೇಗ್ದರ್ಗಳು ಅಂತ ಹೇಳ್ತೀವಿ. ಜಾತಿ ಅಂದರೆ ಅದೇ ರೇಗ್ದರ್ಗಳು. ಆನೆಕಲ್ಲಲ್ಲಿ ಸಬ್ಜಾ ರೇಗ್ದರ್ಗಳು, ಸಬ್ಜಾ, ಧೂಮ ಈ ಥರ ಆನೆಕಲ್ಲಲ್ಲಿ ಬಂದು ಯೂಸ್ ಮಾಡ್ತಾರೆ. ಈಗ ಇತ್ತೀಚೆಗೆ ನೋಡ್ದಂಗೆ ತಾರಗಳು ಆನೆಕಲ್ಲು, ತಾಮ್ರಲ್ಲಿ ಆನೆಕಲ್ಲು ಈ ಥರ ಹೇಳಿರೋರು ಅವ್ರ ಹಳೆ ಶಬ್ದರು. ಅದನ್ನೆಲ್ಲ ಹೇಳೋದು ವಾದ ಬೇಡ. ನಾವು ಶೋಕ್ ಮಾಡೋಣ, ಪ್ರೀತಿಯಿಂದ ಇರೋಣ. ಎಸ್.ಎ ದವಡಿ ಸದಾ ಏನು ನನಗೆ ರಿಯಾಲಿಟಿ ಗೊತ್ತಿದೆ ಅದು ಹೇಳ್ತೀನಿ. ಎಲ್ಲ ನನಗೆ ಗೊತ್ತು, ನಾನು ಎಲ್ಲ ಕಿಲಾಡಿ ಅಂತ ಎಲ್ಲೂ ಹೇಳೋದಿಲ್ಲ. ನನಗೇನು 30 ವರ್ಷ ಶೋಕ್ ಮಾಡಿದ್ದೀನಿ, ನಾನು ಚೆಕ್ ಮಾಡಿದ್ದೀನಿ, ಅದು ಗೊತ್ತಿರೋದು ರಿಯಾಲಿಟಿಗೆ ಹೇಳ್ತೀನಿ. ಅದು ನಿಮಗೇನಾದ್ರು ಅದು ನಾನು ಹೇಳ್ತಾ ಇರೋದು ತಪ್ಪು ಅಂತ ಅಂದರೆ ನನಗೆ ಬಂದು ಹೇಳ್ಕೊಡ್ಬೋದು.
ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ಕೇಳ್ತೀನಿ ಪ್ರಶ್ನೆಗಳು, ಅದು ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಇಲ್ಲ ಅಂತ ಅಂದರೆ ನೀವು ಹೇಳೋ ಥರ ಇಲ್ಲ ನಮ್ಮದು ಈ ಥರ ಅಂತ ಅದನ್ನು ಅವ್ರವ್ರ ಇಷ್ಟ, ಅವ್ರು ಶೋಕ್ ಮಾಡ್ಕೋಬೋದು. ನೋಡಿ ಇದು ನಮ್ಮ ಹತ್ರ ಆಡ್ತದೆ. ಇದು ಬಂದು ಸಬ್ಜಾ ಅಂತೀನಿ ಈ ಕಡೆ. ಇದನ್ನು ನಾನೇನು ಮಾಡ್ತೀನಿ, ಪ್ರೀತಿಯಿಂದ ಚಿರತೆ ಸಬ್ಜಾ ಅಂತ ಹೇಳ್ತೀನಿ. ಚಿರತೆ ಸಬ್ಜಾ ಅಂತ ಹೆಸರು ನಾನು ಇಟ್ಕೊತೀನಿ. ಇದು ಚಿರತೆ ಸಬ್ಜಾ ಅಂದರೆ ಚಿರತೆ ಸಬ್ಜಾ ನಾನು ಇಟ್ಕೊಂಡಿರೋದು. ಇದು ಹೆಸರೇನು ಸಬ್ಜಾ, ಯಾರ್ಯಾರು ಸಬ್ಜಾ ಅಂತ ಇಟ್ಕೊಂಡ್ಬಿಡ್ತಾರೆ. ಇದು ಆಡಿದ್ಮೇಲೆ 12 ಅವರ್ ಆಗ್ತಂದಾಗ ಎಲ್ಲ ಕಡೆ ಇದ್ರು ಚಿರತೆ ಸಬ್ಜಾ, ಚಿರತೆ ಸಬ್ಜಾ, ಚಿರತೆ ಸಬ್ಜಾ ಅಂದರೆ ಆಮೇಲೆ ಈ ಸಿಂಟಮ್ಸ್ ಹಿಂಗಿದೆ, ಅದು ಯಾರು ಕಣ್ಣಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ನಾವು ಮುಂದಿನ ಜನರೇಷನ್ ಹೊಸ ಶಬ್ದಕ್ಕೆ ಹೇಳೋಕ್ಕಾಗಲ್ಲ. ನಾವೇನಂತ ರಿಯಾಲಿಟಿ ಸಬ್ಜಾನ ಹೇಳ್ಬೇಕು, ಸಬ್ಜಾ ಇರ್ತದೆ ಅಂತ ನೀವು ಹೇಳಬೇಕು. ಅದರಿಂದ ಪ್ರೀತಿಯಿಂದ ಶೋಕಿ ಮಾಡೋಣ. ಎಲ್ಲರೂ ಒಂದೇ, ದೊಡ್ಡವರು ಚಿಕ್ಕವರು ಇಲ್ಲ. ಟೀ ಶೋಕಲ್ಲಿ ಯಾರು ಚಿಕ್ಕವರಲ್ಲ, ಯಾರು ದೊಡ್ಡವರಲ್ಲ. ಕಲಿತಾ ಹೋದರೆ ಬೇಜಾನ್ ಕಲಿಬೇಕು. ದೊಡ್ಡವ್ರಿಗೆ ಗೌರವ ಕೊಡ್ತಾ, ಚಿಕ್ಕವ್ರಿಗೆ ಗೊತ್ತಿಲ್ಲದಿದ್ರೆ ಸ್ವಲ್ಪ ಗೊತ್ತಿರೋಷ್ಟು ಹೇಳ್ಕೊಡ್ತಾ ಪ್ರೀತಿಯಿಂದ ಅಕ್ಕಿ ಶೋಕ್ ಮಾಡೋಣ. ಎಲ್ಲರೂ ಒಂದಾಗಿ ಪ್ರೀತಿಸೋಣ, ಅಕ್ಕಿ ಶೋಕ್ ಮಾಡೋಣ. ಕೈಲಾಗಲು ಒಳ್ಳೇದು ಮಾಡಿ, ಕೈಲಾಗಿಲ್ವ ಶಬಾಷ್ ಮಾಡೋರಿಗೆ ಶಬಾಷನ್ನೇ. ಒಂದು ಒಳ್ಳೆ ಮಾತಾಡಿಲ್ವಾ ಆರಾಮಾಗಿರ್ರಿ. ನಾನು ಹೇಳೋದಷ್ಟೇ. ಎಲ್ಲರಿಗೂ ಹೊಸ ಶಬ್ದಗಳು ಹಳೆ ಶಬ್ದಗಳು ಒಳ್ಳೇದಾಗಲಿ ಅಂತ ಎಸ್ ಎ ದೊಡ್ಡಿಂದ ಈ ಮಾಹಿತಿ ಕೊಟ್ಟಿದ್ದೀನಿ. ಏನಾರ ತಪ್ಪು ಏನಾರ ಕಾಣಿಸಿದ್ರೆ ನೀವು ಹೇಳ್ಬೋದು, ಅದು ಕರೆಕ್ಟ್ ಅಂದ್ರೆ ನಾನು ಸರಿ ಮಾಡ್ಕೊತೀನಿ. ನಾನು ಇಲ್ಲಿ ನಾನೇ ದೊಡ್ಡವನು, ನನಗೆ ಎಲ್ಲ ಗೊತ್ತು ಅಂತ ಹೇಳಲ್ಲ. ನನಗೆ ಗೊತ್ತಿರೋದನ್ನ ತಿಳಿಸ್ಬೇಕು ಅಂತ ನಿಮಗೆ ಡಿಸೈಡ್ ಮಾಡೋದು ಬಿಟ್ಟಿದ್ದೀನಿ. ಎಲ್ಲರೂ ನನಗೆ ಒಂದೇ. ಎಸ್ ಎ ದೊಡ್ಡಿ.